ಹೆಸರು ಪ್ರತೀಕ್ಷಾ ಅಂತ. ನಾನು ಏನು ಹೇಳಕ್ಕೆ ಬಂದಿದ್ದೇನೆ ಎಂದರೆ ಕೊರೋನಾ ಬಗ್ಗೆ, ಕೊರೋನಾಯಿಂದ ಎಷ್ಟು ದೂರ ಇರಬೇಕು, ಎಷ್ಟು ಹತ್ರ ಇರಬೇಕು, ಹೆಂಗಿರಬೇಕು ಅಂತ ಹೇಳೋಕ್ಕೆ ನಾನು ಬಂದಿದ್ದೇನೆ. ಕೊರೋನಾದಿಂದ ದೂರ ಇರಬೇಕು, ಮಾಸ್ಕ್ ಹಾಕೋಬೇಕು, ಡಬಲ್ ಮಾಸ್ಕ್ ಹಾಕೋಬೇಕು, ಸ್ಯಾನಿಟೈಸರ್ 1 ಅವರ್ ಆದಮೇಲೆ ಇನ್ನೊಂದು 1 ಅವರ್ಗಿಂತ 1 ಅವರ್ ಆದಮೇಲೆ ಹಾಕೋಬೇಕು, ಇನ್ನೊಂದು ಮತ್ತೆ ಮತ್ತೆ ಹಾಕ್ಕೊತಾನೆ ಇರಬೇಕು 1 ಅವರ್ ಆದಮೇಲೆ. ಆಮೇಲೆ ಗ್ಲೌಸ್, ಮಾಸ್ಕ್, ಸ್ಯಾನಿಟೈಸರ್ 3 ನೀವು ಇಟ್ಕೋಬೇಕು. ಎಲ್ಲೇ ಹೋಗಲಿ, ಓಕೆ, ಸಿಟಿಗೆ ಹೋಗಲಿ, ಹಾಸ್ಪಿಟಲ್ಗೆ ಮುಖ್ಯವಾಗಿ 2 ಗ್ಲೌಸ್ ಹಾಕೊಂಡು ಹೋಗಿ, 2 ಮಾಸ್ಕ್ ಹಾಕೊಂಡು ಹೋಗಿ, ಅದಕ್ಕೆ 2 ಸ್ಯಾನಿಟೈಸರ್ಸ್ ತಗೊಂಡು ಹೋಗಿ. ಖಾಲಿ ಆದ್ರೂ ಇರ್ಬೋದು. ಓಕೆ, ಈ ಜನಗಳು ಯಾಕಿಷ್ಟು ವೈರಸ್ನ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಅಂತಲೇ ಗೊತ್ತಿಲ್ಲ. ಒಬ್ರಿಗೆ ಹುಷಾರಿಲ್ಲ ಅಂದಮೇಲೆ ಒಬ್ರ ಜೊತೆ ಸೇರಬಾರ್ದು. ಈಗ ಇವ್ರಿಗೆ ಹುಷಾರಿಲ್ಲ ಅಂದ್ಕೊಳ್ಳಿ, ಇವರಿಗೆ ಇಷ್ಟು ಚೆನ್ನಾಗಿದ್ದಾರೆ ಅಂದ್ಕೊಳ್ಳಿ. ಈಗ ಫ್ರೆಂಡ್ಸು, ನಾನು ಒಂಚೂರು ಆಚೆ ಹೋಗ್ತಿದ್ದೀನಿ ಬಾ ಅಂತ ಇವನನ್ನು ಕರೀತಾನೆ, ಆಗ ಸರಿ ಅಂತ ಬರ್ತಾನೆ. ಆಗ ಇಬ್ಬರು ಮೀಟ್ ಆಗ್ತಾರೆ, ಇವನಿಗೆ ಬರುತ್ತೆ. ಆಗ ಮೆಟ್ರೋಲ್ಲಿ ಹೋಗ್ತಾ ಇರ್ತಾರೆ ಇಬ್ರು. ಆಗ ಒಬ್ಬ ಕೂತ್ಕೊಂಡಿರ್ತಾನೆ, ಇನ್ನೊಬ್ಬ ಕಡ್ಡಿ ಅಲ್ಲಿ ಇದಿರುತ್ತಲ್ಲ ಅದನ್ನು ಇಟ್ಕೊಂಡಿರ್ತಾನೆ. ಆಮೇಲೆ ಸಿಗುತ್ತೆ, ಕೂತ್ಕೋತಾನೆ. ಆಮೇಲೆ ಇನ್ನೊಬ್ಳು ಬಂದ್ಬಿಟ್ಟು ಆ ಕಂಬಿನ ಮುಟ್ಟಿ ಮೂಗು ಗುಚ್ಕೋತಾಳೆ, ಅದು ಅವಳಿಗೆ ಬರುತ್ತೆ. ಹಿಂಗೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಆಮೇಲೆ ತುಂಬ ಆಗೋಗುತ್ತೆ. ಈ ತುಂಬ ಆದರೆ ಈ ಡಾಕ್ಟ್ರುಗಳು ಚೆಕ್ ಮಾಡೋಕ್ಕೆ ಆಗಲ್ಲ, ತುಂಬ ಡಾಕ್ಟ್ರುಗಳು ಬೇಕಾಗುತ್ತೆ ಚೆಕ್ ಮಾಡೋಕ್ಕೆ. ಇನ್ನೊಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಈಗ ಕೊರೋನಾ ಇತ್ತು ಅಂದ್ಕೊಳ್ಳಿ, ಒಬ್ರಿಗೆ ಅಂತಾರೆ. ಆಗ ಅವರು ಕನ್ನಡಿ ತಗೊಳಕ್ಕೆ, ಈಗ ಅವರು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ರು, ಕನ್ನಡಿ ತಗೊಳ್ತಾರೆ. ಆಗ ಈ ಕನ್ನಡಿ ಅವರು ಕೊರೋನಾ ಇತ್ತು ಅಂದ್ಬಿಟ್ಟು ಇದು ಬೇರೆ ಬೇಡ ಕೊಡಿ ಅಂತ. ಆಗ ಬೇರೆಯವ್ರು ಬಂದ್ಬಿಟ್ಟು ಮುಟ್ಟಿದಾಗ, ಅವರು ಮೂಗುಚ್ಕೊಂಡಾಗ ಏನಾಗುತ್ತೆ, ವೈರಸ್ ಸ್ಪ್ರೆಡ್ ಆಗುತ್ತೆ. ಹಂಗೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ, ಆಗುತ್ತೆ. ಒಂದು ವೈರಸ್ ಹೋದರೆ ಅದು ಮರಿ ಹಾಕುತ್ತವೆ, ಇಷ್ಟು ವೈರಸ್ ಆಗುತ್ತವೆ. ಅರ್ಥ ಆಯ್ತಾ? ನೀವು ನನ್ನ ಮಾತನ್ನು ಸರಿಯಾಗಿ ಕೇಳಿಸಿಕೊಂಡಿದ್ದರೆ ನನ್ನ ಮಾತುಗಳನ್ನು ನೀವು ಪಾಲಿಸಿ. ನಮಸ್ಕಾರ.